ಗಣತಿ ಕೆಲಸಕ್ಕೆ ಲೇಟ್ ಆಯಿತು ಅನ್ನೋ ಕಾರಣಕ್ಕಾಗಿ ತಹಶೀಲ್ದಾರ್ ಒಬ್ಬರು ಗ್ರಾಮ ಆಡಳಿತಾಧಿಕಾರಿಗೆ ಹಿಗ್ಗಾಮುಗ್ಗ ಬೈದಿರೋದು, ಅದು ಅತ್ಯಂತ ಕೆಟ್ಟ ಶಬ್ದಗಳಿಂದ ಬಳಸಿ ಬೈದಿರೋದು. ಆ ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ಮೈಸೂರಿನ ಸಾಲಿಗ್ರಾಮ ತಾಲೂಕು ತಹಶೀಲ್ದಾರ್ ರುಕಿಯಾ ಬೇಗಂ ಈ ರೀತಿ ಮಾತನಾಡಿದರು. ಗ್ರಾಮ ಲೆಕ್ಕಾಧಿಕಾರಿ ನಾಗರಾಜು ಎಂಬವರಿಗೆ ಕರೆ ಮಾಡಿ ಬಾಯಿಗೆ ಬಂದಾಗ ಬೈದಿರೋ, ಏಕವಚನ ಬಳಸಿ ಅವಾಚ್ಯ ಶಬ್ದಗಳನ್ನು ಬಳಸಿ ಬೈದಿದ್ದಾರೆ. ಕಾರಣ ಏನು ಅಂತಂದ್ರೆ ಗಣತಿ ಕಾರ್ಯ ಲೇಟ್ ಆಯಿತು. ಈ ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ಕೆಟ್ಟ ಶಬ್ದಗಳನ್ನು ಬಳಸಿದ್ದಾರೆ, ಅವಾಚ್ಯ ಶಬ್ದಗಳನ್ನು ಬಳಸಿದ್ದಾರೆ. ಏಕವಚನದ ಜೊತೆಗೆ ದರಿದ್ರದವನೇ ಹಂಗೆ ಹಿಂಗೆ ಅಂತ ಮಾಡಿ ಟಿ 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 ಬೀಪ್ 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 ಈ ರೀತಿ ಬೈದಿದ್ದಾರೆ. ರುಕಿಯಾ ಬೇಗಂ ಅನ್ನುವಂಥ ತಹಶೀಲ್ದಾರ್ ಈ ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ಮುಚ್ಕೊಂಡು ಬಾಯಿ ಲೋ ವಾಯ್ಸಲ್ಲಿ ಮಾತಾಡು. ಲೋ ವಾಯ್ಸಲ್ಲಿ ಮಾತಾಡು. ನೀನು ಈ ವಾಯ್ಸಲ್ಲಿ ಮಾತಾಡ, ನೀನು ಜೋ ವಾಯ್ಸಲ್ಲಿ ಮಾತಾಡ್ತೀನಿ. ನೀನು ಬಾಯಿ ಮುಚ್ಕೊಂಡು ಕೂತ್ಕೋ. ಬಾಯಿ ಮುಚ್ಚು ಅಂತ ಹೇಳಿದೆ ನಾನು. ಮಾತಾಡ್ಬೇಡ. ಮಾತಾಡ್ಬೇಡ ಅಂದ್ರೆ ಮಾತಾಡ್ಬೇಡ ಅಷ್ಟೇ. ಮಾತಾಡ್ಬೇಡ ಅಂದ್ರೆ ಮಾತಾಡ್ಬೇಡ. ಮಾತಾಡ್ಬೇಡ ಅಂತ ಹೇಳಿದ್ರೆ ಮಾತಾಡ್ಬೇಡ ಅಂತಲ್ಲ ನಾನು. ಮಾತಾಡ್ಬೇಡ ಅಂತಂದ್ರೆ ಮಾತಾಡ್ಬೇಡ ಅಂತ ಹೇಳ್ತಾ ಇದ್ದೀನಿ ನಾನು. ಮಾತಾಡ್ಬೇಡ ಅಂತ ಹೇಳ್ತಾ ಇದ್ದೀನಿ ತಾನೇ ನಿಮಗೆ. ಮಾಡೋ ತಪ್ಪು ಬೇರೆ ಕೆಲಸ ಮಾತಾಡ್ತಾರೆ. ನೀನು ಇಲ್ಲಿ ಬಂದಿದ್ದೇನೆ ಬ್ಲಾಕ್ಗಳನ್ನ ಅಸೈನ್ ಮಾಡೋದಕ್ಕೆ ನೀನು ಬರಬೇಕಿತ್ತು. ಪಬ್ಲಿಕ್ ಅನ್ನ ಕಳಿಸಿದ್ಯಾ ನೀನು? ಪಬ್ಲಿಕ್ ಅನ್ನ ಕಳಿಸಿದ್ಯಾ? ನೋಡಲ್ಲಿ ಇವ್ನು ನೋಡ ಏನ್ ಮಾಡಿದಾನೆ ಗೊತ್ತೇನಾ? ಇಲ್ಲಿ ಬಂದ್ಬಿಟ್ಟಿದ್ದಾನೆ. ಕಾರ್ವಿಂಗ್ ಮಾಡಿಸ್ಬೇಕಾದ್ರೆ ಚಕ್ಬಂದಿ ಹಾಕ್ಬೇಕಾದ್ರೆ ಇವ್ನು ಬಂದಿಲ್ಲ, ಯಾರನ್ನ ಪಬ್ಲಿಕ್ ಅನ್ನ ಕಳಿಸಿದ್ದಾನೆ. ಇವತ್ತು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಬರ್ಬೇಕಾಗಿರೋ ಕಡೆಗೆ ಇವನು ಆ ಪಬ್ಲಿಕ್ ಜೊತೆಗೆ ಇವ್ನು ಬರ್ತಾ ಇದ್ದಾನೆ. ಇವನ್ ತಾನೇ ಮುಂಚೆ ಬಂದು ನಿಂತ್ಕೋಬೇಕು. ನೀವಿರೋದಪ್ಪ ಎಲ್ಲರೂ, ನಾವಿರೋದು ಇನ್ಕ್ಲೂಡಿಂಗ್ ಪಬ್ಲಿಕ್ ಸರ್ವಿಸ್ ಕೊಡಕ್ಕೆ. ನಾನು ಪರ್ಸನಲ್ ಕೆಲಸ ಮಾಡ್ಕೊಳ್ಳಕ್ಕೆ ಪಬ್ಲಿಕ್ ನ ನಾನು ಬಳಸ್ತಾಯಿಲ್ಲ. ನಿಮ್ ಕಡೆ ನಾನೇ ಪ್ರವೇಶಬೇಕು, ದಲಿತರ ಬರ್ತಾರೆ ಅಂತ ಹೇಳ್ಬೇಕು. ಏನು ಪ್ರವೇಶಬೇಕು? ಏನು ಪ್ರವೇಶಬೇಕು? ಕರೆಕ್ಟ್ ಕೆಲಸ ಮಾಡೋದು ಅಂತೇಳಿ ನಾನು ಬೇಕು ನಾನು ಬಿಟ್ಟು ಬಿಟ್ಟಿದ್ದೀನಿ ಬಿಸ್ಕಾಕ್ಕೆ. ನನಗೂ ಹಂಗೆ ಬರುತ್ತೆ, ದೊಡ್ಡದಾಗುತ್ತೆ, ಬರುತ್ತೆ, ಎಲ್ಲ ಬರುತ್ತೆ. ಹೇಗೆ ದಲಿತರ ಅಂತ ಬಸ್ಕೊಂಡು ನಂಗೆ ಏನಾಗಿದೆ? ನಮಗೂ ಬೈಯೋಲ್ಲ ಅರೆ ನಮ್ಗೆ ಯಾರು ವೈದ್ಯ ಯಾವಿಲ್ವಾ? ನಾವಲ್ಲಿ ನಿಂತ್ಕೊಂಡಿದ್ದೀವಿ. ನಾನು ಬಸ್ಕೊಂಡು ಕರ್ನಾಟಕ ಬಸ್ ಮಾತಾಡ್ರಿ ನೀವು. ರೋಡಲ್ಲಿ ನಾವು ನಿಂತ್ಕೊಂಡಿದ್ದೀವಿ. ನಾವು ಒಂದು ವಾರ ಅಲ್ಲ ನನಗೂ ಬರ್ತಲ್ಲ ಲ್ಯಾಂಗ್ವೇಜ್. ಮಾಡೋ ಕೆಲಸ ನಂಗೂ ಬರ್ತದೆ. ನಾನೇ ಕೆಲಸ ಬೇಕಲ್ಲ ನೀವು ಮಾಡೋದು ಕೆಲಸಕ್ಕೆ ಮಾಡಿ ಸರಿ ಅಂತೆ. ಮಾಡೋ ಕೆಲಸ ಮಾಡಿ ಇಲ್ಲ ಕೆಲಸ ಆಗಲ್ಲ ಹೇಳಿ. ಇರಪ್ಪ ನೀನುವೆ ಸುನಿಲ್ ಅವ್ನು ಗ್ರಾಮ ಸಹಾಯಕನ ಕರ್ಕ ಬಂದವನೆ. ಮಿಕ್ಕವರೆಲ್ಲರೂ ಅವರ ಗ್ರಾಮ ಸಹಾಯಕರ ಜೊತೆಗೆ ಕೆಲಸ ಮಾಡ್ತಾ ಇದ್ದಾರೆ. ನೀನ್ ಯಾಕೆ ಬೇರೆಯವ್ರ ಜೊತೆ ಕೆಲಸ ಮಾಡ್ತೀಯಾ? ಗ್ರಾಮ ಸಹಾಯಕಿಗೆ ಏನು ಗೊತ್ತಿಲ್ಲ ಮೇಡಮ್. ಅವ್ರಿಗೆ ಕೆಲಸ ಒಂದು ನಿಮಿಷ ಇರು. ಮಂಜುನಾಥ್, ನೀನು ಆ ಜಯಮ್ಮನ ಜೊತೆಗೆ ಕೆಲಸ ಮಾಡೋದಿಲ್ವೇನಾ? ಮೇಡಮ್ ಜಯಮ್ಮನಿಗೆ ಅಟ್ಲೀಸ್ಟ್ ಮೂರು ಮಾಡಿರುತ್ತೆ, ಅವನಿಗೆ ಏನು ಗೊತ್ತಿಲ್ಲ. ಬೇಕಾದ್ರೆ ಕೇಳಿ ಮೇಡಮ್ ಅದು ಬರ್ಕೊಡೋಣ ಅಂತ ಬಿಟ್ಟು ತೆಗ್ದಾಕ್ತೀನಿ. ಯಾಕೆ ಬರ್ಕೊಡೋದಿಲ್ಲ ನೀನು? ನೀನು ಇಷ್ಟು ದಿನ ಏನು ಬರ್ಕೊಟ್ಟಿಲ್ಲ? She is unfit to become ಇದು ಗವರ್ನಮೆಂಟ್ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅಂತ ಯಾಕೆ ಬರ್ಕೊಟ್ಟಿಲ್ಲ? ಏನೋ ಮಾನವೀಯತೆ ಅಂದ್ರೆ ನಾವು ಸುಮ್ಮನೆ ಈ ಮಾನವೀಯತೆ ಇದ್ಮೇಲೆ ಇದ್ಮೇಲೆ ನೀನು ಡ್ಯುಯಲ್ ಕೆಲಸ ಮಾಡಬೇಕು. ಡ್ಯುಯಲ್ ವರ್ಕ್ ಮಾಡಬೇಕು. ಆಸ್ ಎ ಗ್ರಾಮ ಸಹಾಯಕನಾಗಿ ಕೆಲಸ ಮಾಡಬೇಕು. ನೀನು ಗ್ರಾಮ ಆಡಳಿತ ಅಧಿಕಾರಿಯಾಗಿ ನೀನೇ ಕೆಲಸ ಮಾಡಬೇಕು. ಅದು ಇರೋದು ನಿಯಮ. ನನಗೆ ರೂಲ್ಸ್ ರೆಗ್ಯುಲೇಷನ್ ಹೇಳ್ತಾನೆ. ನೀನು ನನಗೆ ರೂಲ್ಸ್ ರೆಗ್ಯುಲೇಷನ್ ಹೇಳಷ್ಟು ನೀವು ಬಾರಿ ಬೆಳೆದಿಲ್ಲಪ್ಪ. ಫಸ್ಟ್ ಕರ್ತವ್ಯನ ದೇವರು ಅಂತ ಅನ್ಕೊಂಡು ಕೆಲಸ ಮಾಡಿರಂತಳು ನಾನು. ನಂತರ ಮಾಡ್ಬಿಟ್ಟು ಕೆಲಸ ಆಮೇಲೆ ಮಾತಾಡಬೇಕಿರೋ ನಾನು ಒಪ್ಕೊಂತೀನಿ. ನಾನು ಬರೋದೇ 12 ಗಂಟೆ. ಒಬ್ಬ ತಹಶೀಲ್ದಾರ್ ಬಂದು ನಿಂತ್ಕೊಳ್ಬೇಕಂತೆ ಕೇಂದ್ರಕ್ಕೆ, ಆಮೇಲೆ ಬರೋದಂತೆ. ಗ್ರಾಮದ ಗಡಿ ಗೊತ್ತಿಲ್ಲ. ಗ್ರಾಮದ ಗಡಿ ಗೊತ್ತಿಲ್ಲ ಮೇಡಮ್. ಗ್ರಾಮದ ಗಡಿ ಒಂದು ಕೆಲಸ ಸೇರೋದು ವರ್ಷಕ್ಕೆ ಯಾರು ಗೊತ್ತಾಗಲ್ಲ ಮೇಡಮ್. ಅಲ್ಲಿರೋರನ್ನ ಇಟ್ಕೊಂಡು ಅದನ್ನು ಮಾಹಿತಿ ಆಯ್ತು. ಇದನ್ನೇ ಬರೆಯಪ್ಪ. ರೆಜುಲೇಷನ್ ಬರೀರಿ ತಿಮ್ಮಯ್ಯವ್ರೆ. ಬಿಎಗಳಿಗೆ ಒಂದು ವರ್ಷಕ್ಕೆ ಕೆಲಸ ಸೇರಿದ್ರೆ ಗ್ರಾಮದ ಗಡಿ ಗೊತ್ತಿರುವುದಿಲ್ಲ ಅಂತ ಹೇಳಿ ಈ ಒಂದು ತಹಶೀಲ್ದಾರ್ ಮತ್ತು ನಾಗರಾಜ್ ಅವರ ಮಧ್ಯೆ ಜಟಾಪಟಿ, ಮಾತಿನ ಚಕಮಕಿಯನ್ನು ಗಮನಿಸ್ತಾ ಇದ್ದೀರಿ. ಎಲ್ಲರ ಸಮ್ಮುಖದಲ್ಲಿ ಏಕವಚನದಲ್ಲಿ ಅವರು ವಾಗ್ದಾಳಿ ಮಾಡಿದ್ದಾರೆ. ರುಕಿಯಾ ಬೇಗಂ ಆ ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ಸಾಲಿಗ್ರಾಮದ ತಹಶೀಲ್ದಾರ್ ಡರ್ಟಿ ಲ್ಯಾಂಗ್ವೇಜ್ ಅಲ್ಲಿ ಮಾತನಾಡಿದ್ದೆಷ್ಟು ಸರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಾಯಿ ಮುಚ್ಕೊಂಡು ಲೋ ವಾಯ್ಸಲ್ಲಿ ಮಾತಾಡು ಅಂತೆಲ್ಲ ಇಬ್ಬರ ಮಧ್ಯೆ ಮಾತಿನ ಚಕಮಕಿ ಆಗುತ್ತೆ. ಅವಾಚ್ಯ ಶಬ್ದಗಳನ್ನು ಕೂಡ ಬಳಸ್ತಾರೆ ತಹಶೀಲ್ದಾರ್. ಮೇ 18ನೇ ತಾರೀಕು ನಡೆದಿರುವಂಥ ಘಟನೆ ಇದು. ಈಗ ಬೆಳಕಿಗೆ ಬಂದಿದೆ. ಕಂದಾಯ ಇಲಾಖೆ ಕಾರ್ಯದರ್ಶಿಗೂ ಕೂಡ ದೂರು ಕೊಟ್ಟಿದ್ದಾರಂತೆ ಈಗ ವಹಿಸಿಕೊಂಡವರು.
ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಎನಿಮಿನೇಟರ್ಸ್ ಎಲ್ಲಿದ್ದಾರೆ? ಮೇಡಮ್ ಎಲ್ಲ ಅನ್ಸೋಗಲ್ಲಿ ಇದ್ದಾರೆ ಮೇಡಮ್. ಸೂಪರ್ವೈಸರ್ ಗೋಪಾಲ್ ಗೌಡ್ರು ಇದ್ರು. ನೀನ್ ಎಲ್ಲಿದ್ಯಾ? ನಾನು ಹೋಗ್ತಾ ಇದ್ದೀನಿ ಮೇಡಮ್ ಈಗ ಸ್ವಲ್ಪ ಒಂದು 10 ನಿಮಿಷ. ಇನ್ನು ಹೋಗೋದಾದ್ರೆ ಯಾವಾಗ್ಲೂ ನಿಮ್ಗೆಲ್ಲ DC ಇಲ್ಲ ಮೇಡಮ್, ಅವರು ಸೂಪರ್ವೈಸರ್ ಕಾಯ್ತಾ ಇದ್ರು. ದರಿದ್ರದವ್ರ, ನೀವು ಏನ್ ಕೆಲಸ ಮಾಡ್ತೀರಿ ನೀವು? ಒಂದು 10 ನಿಮಿಷ ಮೇಡಮ್, ಎಲ್ಲ ಇದ್ದಾರೆ ಮೇಡಮ್. ದರಿದ್ರದವ್ನೇ ನೀನ್, ಅಂತಿಂತ ದರಿದ್ರದವ ಅಲ್ಲ ಬಿಡಿ ನೀವು. ಸೆನ್ಸರ್ಸ್ ಅಂತ ನಿಮಗೆ ಮಾನ ಮರ್ಯಾದೆ ಇಲ್ಲ ಮೇಡಮ್, ಇಲ್ಲ. ಥು, ನಿಮ್ಮಂತ ವರ್ಕರ್ಸ್ ಗಳು ಯಾವನ್ಗೂ ಸಿಕ್ಬಾರ್ದು ಈ ಜಗತ್ತಲ್ಲಿ. ಎಂತ ಕೆಟ್ಟ ಸಾಕ್ಷಿದಾರ್ಗೂ ಸಿಕ್ಬಾರ್ದು ನಿಮ್ಮಂತವ್ರು. ದರಿದ್ರದವ ಹಾಳು ಬಿದ್ದಾದ್ರೂ ಹೋಗ್ಬಿಡಲ್ಲ ದರಿದ್ರದವ್ರ ತಲೆ ತಿನ್ನಕ್ಕೆ. ನಮಸ್ತೆ ಮೇಡಮ್. ತಹಶೀಲ್ದಾರ್ ಮಾತನಾಡಿದ್ದನ್ನ ನೋಡಿದ್ರಿ. ಅವಾಚ್ಯ ಶಬ್ದಗಳಿಂದ ತಮ್ಮ ಕೈ ಕೆಳಗಿನ ಅಧಿಕಾರಿಗಳಿಗೆ ನಿಂದನೆ ಮಾಡಿರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.